ಆದಿಶಕ್ತಿ ಪರಾಶಕ್ತಿ ಜಗನ್ಮಾತ ತಂದಿ ಚಾಮುಂಡಿ ಚಾಮುಂಡೇಶ್ವರಿ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿ ಯಾರ ನೋಡಿಲ್ಲ ಆಡೋದಿಲ್ಲ ಮೊದಲೇ ಬರೋ ಸರಿಲ್ಲ. ಏನಾಗಲ್ಲ ಹೊಡಿಲ್ಲ. ಸುಮ್ಮನಿರ ಬಟ್ಟಿದೆ ಗೊತ್ತಾಗಲ್ಲ ನಿಮಗೆ. ಹೊಡಿಯ ಮಾರ. ಏನ್ರೋ ಆರ ನೋಡಿ ಎಷ್ಟು ಅಹಂಕಾರ ಬಂದ್ಬಿಡ್ತಾ ನಿಮಗೆ. ಸರಿ ನಡೀರಿ ನಡೀರಿ. ಆಮೇಲೆ ಮೇನ್ ರೋಡಲ್ಲಿ ಮರಳು ಹುಷಾರು. ಕಡ್ರಿ ನನ್ನ ಮಕ್ಕಳ ಐತಿ ನಿಮಗೆ. ಹಲೋ, ಯಾರು ತಹಸೀಲ್ದಾರ ಮಾತಾಡ್ತಿರೋದು? ಹೆಸರನ್ನ ಹೇಳೋದ ಊರ್ ಕಡೆ ಗಾಡಿ ತಗೊಂಡು ಹೋಗ್ಬಿಡಿ ಅಂತ. ಏನು ಸರ್? ಅಯ್ಯೋ ನೀನು ಅವ್ನು ಹೇಳಿ ಯಾರು ನೋಡಿಬೇಡ ಅಂತ. ಎಲ್ಲ ಎತ್ಕೊಂಡು ಹೋಗ್ಬಿಟ್ರಲ್ಲ, ಇದೇನಾದ್ರೂ ವಿಷಯದಲ್ಲ. ಆಹಾ, ಈ ಕರಿ ಗ್ಲಾಸ್ ಹಾಕ ನನ್ನ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಏನ್ ದೊಡ್ಡ ಹೀರೋನೇನೋ ನೀನು? ಅಂಟಮ್ಮ ಒಂದು ತಿಳ್ಕೊ, ಕಾಲು ಎಳೆಯೋರು ಯಾವಾಗಲೂ ಕಾಲು ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇರೋರು ಯಾವತ್ತು ಹೃದಯದಲ್ಲಿರ್ತಾರೆ. ನಾವು ಕಾಲು ಎಳೆಯೋರಲ್ವೋ, ಕೈ ಮುರಿಯೋರು. ಕೈ 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 ಕೈಲೇ ನಂಗಿನ್ನು ಮದುವೆ ಆಗಿಲ್ಲ ಬಿಡಲೇ, ದಿನ ರಾತ್ರಿ ನಮ್ಮ ಹುಡುಗಿಗೆ ಇದೇ ಕೈಯಲ್ಲಿ ತಾಳಿ ಕಟ್ಟಬೇಕು ಅಂತೀನಿ ಬಿಡಲೇ. ವಾಯೋ ಕೈ 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 ವಾ. ಇದಳ್ರೋ ಮೇಲೆ ಕಾಲು ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ? ಕೈ ತಲೆಗೆ ಸ್ವಲ್ಪ ಕೊಟ್ಟಿದೆಯಲ್ಲ, ಹೆಂಗೆ ಹೊಡಿಲಿ ಸರ್? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈಯಲ್ಲಿ ಯಾರಾದ್ರೂ ಆಫೀಸರಿಗೆ ಸೆಲ್ಟ್ ಹೊಡಿತಾರೆ ಹೇಳಿ ಸರ್? ಹೌದಾ, ಇಲ್ಲಿ ಇನ್ನೊಂದ್ಸರಿ ಹೊಡಿ ನೋಡೋಣ. ಸರ್, ಒಬ್ಬರವರಿಗೆಲ್ಲ ಸೆಲ್ಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನಿ. ಲಾಸ್ಟು ಇನ್ನೊಂದ್ಸತಿ ಕೇಳಬಾರ್ದು ಸಾರ್. ನೀನು ಕಾಲು ತೋರಿಸಿ ನಮಸ್ತೆ ಅಂತಕ್ಕೆ ನಂಗೆ ಕೋಪ ಬರ್ತಿಲ್ಲ, ಚಡ್ಡಿ ಹಾಕ್ದೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟೋ ಸರ್ 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 ಏನು ಸರ್ ಇದು? ಮಾನವಂತರಿರೋ ಊರು, ಸುಮ್ಮನೆ ದೊಬ್ಬೆ ಎಬ್ಬಿಸ್ಬಿಡಿ. ನಿಮಗೆ ಕೇಸ್ ಶಾರ್ಟೇಜ್ ಆಯ್ತಾ? ATM ದರೋಡೆ ಅವ್ರನ್ನ ಇಟ್ಕೊಳ್ಳಿ, ಇಲ್ಲ ಅಮೆರಿಕಾಗೋ ಬಾಂಬೆಗೋ ಹೋಗಿ ಹೆಣ್ಮಕ್ಳು ರೇಪ್ ಮಾಡಿದ್ರಲ್ಲ ಅವ್ರನ್ನ ಇಟ್ಕೊಳ್ಳಿ. ಆದರೆ ಸುಮ್ಮನೆ ಮಲಗಿರೋ ಕನ್ನಡದ ನಮ್ಗೆ ಏನು ನನ್ನ ಮಗನೇ, ನನ್ನ ಸುಪೀರಿಯರ್ ಆಫೀಸರ್ಸ್ ನಂಗೆ ಆರ್ಡರ್ ಮಾಡಲ್ಲ, ಅಂಥದ್ರಲ್ಲಿ ನೀನು ನಂಗೆ ಆರ್ಡರ್ ಮಾಡ್ತೀಯ? ಸಾರ್ ಸರ್ ಸರ್ ಆಡ್ಬೇಡಿ ಸರ್. ಸಾರ್ಗೆ ಎಂತೆಂಥ ಸಂಬಳ ಸರಿ ಕೊಡ್ತೇವೆ ಅಲ್ವಾ ಸರ್? ಅಯ್ಯೋ ನನ್ನ ಮಗನ. ಸರ್ 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 ಏನ್ರೋ ಇದು? ಯಾರಣ್ಣ ಇದು? ಈಗ ಕರೀನಾ ಕಪೂರ್ ಅಂತ ನಂತರ ನೀರ ಸ್ನಾನ ಮಾಡಲ್ಲ, ಹಾಲು ಸ್ನಾನ ಮಾಡ್ತಾಳೆ, ಅದಕ್ಕೆ ಹಾಲು ಕೋವ ಥರ ಅವಳೆ. ಅಯ್ಯೋ ಅದು ಬಿಡಿ, ಪಕ್ಕದಲ್ಲಿ ನಮ್ಮ ಹುಡುಗಿ ನೋಡಿ, ಕತ್ರಿನಾ. ಎಣ್ಣೆ ಹೊಡೆದ್ರೇನೆ ನಶೆ, ನಮ್ಮ ಹುಡುಗಿನ ನೋಡಿದ್ರೇನೆ ನಶೆ. ಅವಳು ಕತ್ರಿ, ನೀನ್ ಛತ್ರಿ, ಇಬ್ರಿಗೂ ಸರಿಯಾಗಿದೆ ಜೋಡಿ. ಈಸಿಗೂ ಸಬ್ಮಿಸ್ಬಿಟ್ರಿಗೂ ವ್ಯತ್ಯಾಸ ಗೊತ್ತಿಲ್ಲ, ಸ್ಟೈಲಾಗಿ ಬ್ಯಾನರಲ್ಲಿ ಪೋಸ್ಗಳು ಕೊಡ್ಕೋತೀರಾ. ಅದನ್ನ ಕಿತ್ತಾಕ್ರ ಸರ್, ನಮ್ಮೊಂದು ಸಾಮಾನ್ಯದವರು ಅಂತ ಅಂಕಳ್ಳೇ ಬಿಡಿ ಸರ್, ನಮ್ದೇ ಅದೊಂದು ಗುಂಪಿದೆ, ನಮ್ದೇ ಅದೊಂದು ಸಂಘ ಇದೆ. ಏನ್ರೋ ಇದು? ಚೀತು ಸಂಘ? ಚಿಂತೆ ಇಲ್ಲದ ತುಂಡೈಕಳ ಸಂಘ. ಚಿಂತೆನೇ ಮಾಡದೆ ಮಲ್ಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮಗೆ ಸಂಘ ಬೈರೇನ? ಅದೇನ್ರೋ ಅದು? ಇದಾ ನಮ್ಮ ಸಂಘದ ಬಾವುಟ. ಅದನ್ನ ಕಿತ್ತಾಕ್ರ. ಏನಕ್ಕೆ ಹಿಂಗೆ ಆಡ್ತಿದ್ದೀರಾ? ಇದ್ದವಕ್ಕೊಬ್ಬ ಇದ್ರೆ ಉಳಿದಕ್ಕೊಬ್ಬ ಇರ್ತಾನೆ. ನಮ್ಮ ಸಂಘದ ಲಾಯರ್ ಗುಣವಂತಂಗೆ ಫೋನ್ ಮಾಡಿ, ಮಿಕ್ಕಿದ್ದು ನಾವು ನೋಡ್ಕೋತಾನೆ. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟೋರೆಲ್ಲ ಇದ್ದಾರ ಬೆಳಗ್ಗೆ, ನಾನು ಹೇಳುವುದನ್ನು ಕೇಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಬೆಳ್ಳಿಗೆ.
ಏನು ಅಧ್ಯಕ್ಷ ಇದು ನಿಮ್ಮ ಲಾಯರ್ ಈ ಥರ ವಾದ ಮಾಡ್ತಾವ್ರೆ? ಉಪಾಧ್ಯಕ್ಷರೇ, ನೀವು ಲಾಯರ್ ಆಗಬೇಕು ಅಂತ ದೇವ್ರೆ ಒಂದು ಕರಿ ಕಲರ್ ಎಷ್ಟು ಹೊಡೆದು ಕಳ್ಸವನೆ. ಎಷ್ಟೇ ಆದ್ರೂ ಮೈಲೆ ರೀತಿಯಲ್ಲೋ ನಮ್ಮ ಸಂಘದ ಬ್ಲಡ್ಡು. ಕೇಸ್ ನಂದೇ ಗ್ಯಾರಂಟಿ. ಇವ್ರಾನ ಬಟ್ಟೆ ಹೊಲಿಯಕ್ಕೆ ಬೇಕು ಸೂಜಿ ದಾರ, ಬಟ್ಟೆ ಹೊಲಿಯಕ್ಕೆ ಬೇಕು ಸೂಜಿ ದಾರ, ಹಸುವನ್ ಪಳಗ್ಸಕ್ ಬೇಕು ಮೂಗ್ದಾರ. ಅಣ್ಣವರ ಸಿನಿಮಾ ಸಾಕ್ಷಾತ್ಕಾರ, ಯಾವ ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ. ರೀ ನಿಲ್ಸ್ರಿ, ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಕೋರ್ಟ್ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗಬೇಕಾಗುತ್ತೆ. ಪ್ರೊಸೀಡ್. ನನ್ನ ಕಕ್ಷಿದಾರರು ಚೀತು ಅನ್ನೋ ಸಂಘವನ್ನ ಕಟ್ಕೊಂಡಿರ್ತಾರೆ. ನಿನ್ನೆ ಪೊಲೀಸರು ಏಕಾಏಕಿ ಸಂಘದ ಬಳಿಗೆ ನುಗ್ಗಿ ಸಂಘದ ಬೋರ್ಡ್ ಅನ್ನು ಬಾವುಟವನ್ನು ಕಿತ್ತು ಬಿಸಾಕಿ ದೌರ್ಜನ್ಯ ಎಸಗಿದ್ದಾರೆ. ತಾವುಗಳು ಅವರಿಗೆ 5 ಲಕ್ಷ ಕಾಂಪನ್ಸೇಷನ್ ಅನ್ನು ಕೊಟ್ಟು ಅವರಿಗಾಗಿರುವ ನೋವನ್ನು ಕಡಿಮೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೆಳೆತೋರಿಸಿದರು. ನ್ಯಾಯಾಲಯವು ಚೀತು ಸಂಘದ ಮನವಿಯನ್ನು ಪುರಸ್ಕರಿಸಿದೆ. ಪೊಲೀಸ್ ಇಲಾಖೆಯು ಅಧ್ಯಕ್ಷರಾದ ಸಿದ್ದೇಗೌಡ, ಉಪಾಧ್ಯಕ್ಷರಾದ ಹಿತೇಶ್ ಅಗಸ್ತ್ಯ ಅವರಿಗೆ ಕ್ಷಮೆಯಾಚಿಸಿ ಸಂಘ ಪುನಃಸ್ಥಾಪಿಸಿ ಅವರಿಗೆ 6,305 ರೂಪಾಯಿ ದಂಡ ಕಟ್ಟುವಂತೆ ಆಜ್ಞೆ ಹೊರಡಿಸಿದೆ. ಹಾಗೂ ಕೋರ್ಟ್ ಟೈಮ್ ವೇಸ್ಟ್ ಮಾಡಿದ ಲಾಯರ್ ಗುಣವಂತನಿಗೆ 10,000 ದಂಡ ವಿಧಿಸಲಾಗಿದೆ. ದ ಕೇಸ್ ಇಸ್ ಕ್ಲೋಸ್. ಮೂರನೇ ಮಗು ಆಯಿತು. ಯಾವ ಮಗು? ಹೆಣ್ಮಗು. ಏನು ನೋಡ್ತಿದ್ಯಾ, ತಗೋ. ಅಲ್ಲ ಶಿವರುದ್ರೇಗೌಡ, ಈಗಿನ ಕಾಲದಲ್ಲಿ ಮೊದಲನೇ ಹೆಣ್ಮಗು ಆದರೆ ಜನ ಕೊರಗ್ತಾರೆ. ಅಂಥದ್ರಲ್ಲಿ 3ನೇ ಹೆಣ್ಮಗು ಹೊಡೆದ್ಬಿಟ್ಟು ಸ್ವೀಟ್ ಕೊಡೋಕೆ ಬಂದಿದೆಯಲ್ಲ. 3 ಅಲ್ಲ 5 ಜನ ಹೆಣ್ಮಕ್ಳಾದರೂ ನಾನು ಹಿಂಗೆ ನೋಡು. ಹೆಣ್ಮಕ್ಳು ಹೆಣಕ್ಕೆ ಕಣ್ಣೀರಿಡ್ತಾರೆ, ಗಂಡು ಮಕ್ಕಳು ಹಣಕ್ಕೆ ಕಣ್ಣೀರಿಡ್ತಾರೆ. ಆದರೂ ಈಗಿನ ಕಾಲದ ಹೆಣ್ಮಕ್ಳು ಲವ್ ಪವು ಅಂತ ಕಣ್ಣೀರು ಇಡಿಸ್ತಾರೆ. ಆಗ್ಲೂ ಕೊಡ್ತೀಯ ಸ್ವೀಟು ನೀನು? ಏಯ್ ಬಿಡ್ತು ಅನ್ನೋ, ಇವತ್ತು ಒಳ್ಳೆ ದಿನ ಅಪಶಕ್ನ ನುಡಿತೀಯಲ್ಲ. ಏ ಮುಚ್ಚೋ, ಏನ್ ಗೌಡ ಅವಾಗ ಸ್ವೀಟ್ ಕೊಡ್ತೀಯನ? ಏನ್ ಕೊಡ್ರಿ ಹಿಂಗ್ ಮಾತಾಡ್ತಾನೆ ಇವನು? ಕೊಲೆ ಮಾಡ್ಬಿಡ್ತಾನೆ ಅವನು, ಮರ್ಡರ್ ಮಾಡ್ಬಿಡ್ತಾನ. ಒಂದ್ ವೇಳೆ ನಾನು ಹೇಳಿದ ನಿಜ ನಿಮ್ ಗೌಡ ಏನೋ ಮಾಡ್ತಾನೆ. ಏಯ್ ಒಂದ್ ವೇಳೆ ನೀನ್ ಹೇಳಿದ್ ಮಾತು ನಿಜ ಆಗ್ಬಿಟ್ರೆ ನಮ್ ಗೌಡ್ರು ತನ್ನ ಕಿವಿ ಕೊಯ್ಕೊಂಡು ನಿನ್ ಮುಂದೆ ಬಂದು ನಿಂತ್ಕೊಂತಾರ ಕಣೋ. ಮಾತು ಅಂದ್ರೆ ಮಾತು. ಅಣ್ಣಂಗೆ ಲವ್ ಲೆಟರ್ ಬರೋ ಮೂಡ್ ಬಂದೈತೆ. ಪೆನ್ನು ಪೇಪರ್ ತಬರ್ರು. ಪೆನ್ನಲ್ಲಿ ನಾ ಬರ್ದು ಕಣ್ಣಲ್ಲಿ ನಿನ್ನ ಅಳಿಸ್ತೀನಿ. ಬರ್ಕೊಳ್ರು. ಟೀಚರ್ ಇಲ್ಲಿ ಒಂದಕ್ಕ ಬೇರೆ ಬರ್ಕೊಳ್ರು. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ನನ್ನ ಆಣೆ. ಸೂಪರ್. ಅವ್ನು ಕೊಡ್ಸೋ ಅರ್ಧ ಗ್ಲಾಸಿಗೆ ಹಂಸಲೇಖನ ಯಾಕಂದ್ರೆ ಇಲ್ಲಿ ಕರಿತೀರಾ? ಮಾಮ, ಈ ಲೆಟ್ರ್ ತಗೊಂಡೋಗಿ ನಮ್ಮ ಹುಡುಗಿ ಕೊಟ್ಬಿಟ್ಟು ಬರೋ. ಅಣ್ಣ ಫುಲ್ಲು ಬಿಸಿ, ನಮ್ಮ ಬಸ್ ಬರೋ ಟೈಮ್ ಆಯಿತು, ನಾವು ಲೆಟ್ರ್ ಬರೀಬೇಕು. ಲೇ, ನೀನು ಮಾತಾಡ್ಬೇಕಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀಯಾ? ಮಾತಾಡೋದು ಲೆಟ್ರ್ ಅಂತ ಲೆಟ್ರು. ಅದೇ ಮತ್ತೆ ಇವಾಗ. ಹೋಯ್ ನಮ್ಮ ಶಿವರುದ್ರಗೌಡ ಮಗಳಲ್ವಾ ನೀನು? ಹೌದು. ಯಾರು ಕ್ಲಾಸ್ ಟೀಚರು? ಕಲ್ಯಾಣಿ. ಓ ನಮ್ಮ ಕಲ್ಯಾಣಿನ? ಹಾಂ, ಓ ನಮ್ಮ ಕಲ್ಯಾಣಿನ. ತಗೋ ಇದನ್ನ. ಏನಿದು? ಲವ್ ಲೆಟರು. ಅಯ್ಯಯ್ಯೋ, ನಾನು ಲವ್ ಎಲ್ಲ ಮಾಡಲ್ಲಪ್ಪ, ನಾನು ಓದಬೇಕು. ತೆಗೆದು ಬಿಟ್ಟ ಅಂದರೆ ಆಸೆ ನೋಡು. ಇದು ನಿಂಗಲ್ಲ, ನಮ್ಮ ಕಲ್ಯಾಣಿಗೆ. ಅಯ್ಯಯ್ಯೋ, ಕಲ್ಯಾಣಿ ಟೀಚರ್ ನನ್ನ ಸಾಯಿಸ್ಬಿಡ್ತಾರಷ್ಟೇ. ಅಯ್ಯಯ್ಯೋ, ನಾವು ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀವಿ ಅಷ್ಟೇ. ಏನು ವೇದನೆ ಮಾಡ್ಬಿಟ್ಟಿದ್ಯಾ? ಹೆಂಗಿದ್ರು ನೀನೇ ಕರಿತೀಯಾ, ಅದಕ್ಕೆ ನಾನೇ ಬಂದೆ. ನಾನು ಕೊಟ್ಟಿದ್ದೆ, ನಿಮ್ಮ ಕಲ್ಯಾಣಿ ಟೀಚರ್ ಕೊಟ್ಟ? ಕೊಟ್ಟೆ, ಅದಕ್ಕೆ ಅವರು ಒಂದು ಕೊಟ್ಟರು. ಏನು ನಿಮ್ಮ ಅಪ್ಪ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ಟು ನಿಮಗೆ? ಮದುವೆ ನಂದಲ್ಲ, ನಿಮ್ಮ ಕಲ್ಯಾಣಿದು. ಮಿಸ್ಸಸ್ ಆಗೋದ್ರು. ಅದಕ್ಕೋಸ್ಕರ ತನ್ನ ಮಗಳನ್ನೇ ಸುಟ್ಟಾಕೋರೆ ನಮ್ ಗೌಡ್ರು. ಗೌರವಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸುಟ್ಟಾಕ್ತಾರೆ. ಹಾಯ್ ಮಾಮ್ಸ್. ಏನು ಇವನು ಇನ್ನೂ ಬದುಕಿದಾನೆ? ಏನಳೆ ಅಂದರೆ ತಮಿಳ್ನಾಡಿಗೋ ಆಂಧ್ರಗೋ ಹೋಗಿ ಸೆಟ್ಲಾಗಿ ಅಂದೆ. ನೀವು ನೋಡಿದ್ರೆ ಮಾವ, ಆಂಧ್ರ 2 ಭಾಗ ಆಗಿ ತಮಿಳ್ನಾಡಲ್ಲಿ ಬಟ್ಟೆಗೆ ತುಣೆ ಅಂತಾರೆ. ನಮ್ಗೆ ಆ ಭಾಷೆ ಬೇರೆ ಬೇರೆಲ್ಲ, ಅದಕ್ಕೆ ನೆಟ್ಗೆ ಇಲ್ಲಿಗೆ ಬಂದ್ಬಿಟ್ಟೆ.
ದೇವ ಗುಗಯ್ಯ ಇದೇನು ಗೌಡ ವಿಷಯ ನಿನ್ನವರೆಗೂ ಮುಟ್ಟಿರುತ್ತೆ ಅಂತ ಗೊತ್ತಾದಕ್ಕೆ ನಾನೇ ಕಲಿಸ್ಕೊಂಡ್ಬಿಟ್ಟೆ. ಆಯ್ತು ಬಿಡಪ್ಪ, ನಾನೇ ಗೆದ್ದೆ. ಇನ್ಮೇಲೆ ಕಿವಿಗೆ ಒಂದು ಜೋಡಿ ಸಿಕ್ತು. ವಿ ಆರ್ ಫ್ರೆಂಡ್ಸ್ ಗೌಡ. ಬರೋಣ, ಬಾಯ್. ಗೌರವಕ್ಕೋಸ್ಕರ ತನ್ನ ಕಿವಿ ಕೊಟ್ಕೊಂಡು ನಮ್ಮ ಗೌಡ್ರಿಗೆ